ಜಸ್ಟ್ 1 ಕಪ್ ಕಡಲೆಕಾಳಿಂದ ಇಷ್ಟು ರುಚಿಯಾಗಿರುವಂಥ ಪಡ್ಡನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಥವಾ ಸಾಯಂಕಾಲದ ಸಣ್ಣ ಹಸಿವಿದ್ದಾಗ ಇದನ್ನು ಮಾಡ್ಕೋಬೋದು. ಅಗದಿ ಪಟ್ಟನ 5 ನಿಮಿಷದಾಗ ಆಗ್ತೈತಿ. ಏನು ಹಿಟ್ಟು ನೆನೆದಿಡಬೇಕು ಅನ್ನುವಂಥ ಅವಶ್ಯ ಇಲ್ಲ. ಈ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇಲ್ಲಿ ನಾನು 1 ಕಪ್ನಷ್ಟು ಕಡಲೆಕಾಳನ್ನು 4 ತಾಸು ನೆನೆಸಿದ್ದೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ ತಗೊಂಡು ಇದನ್ನು ನೀರನ್ನು ಬಸಿದು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ 2 ಹಸಿರು ಮೆಣಸಿನ್ಕಾಯಿನ ಹಾಕಿ ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕಬೇಕು, ಹಸಿ ಶುಂಠಿ. 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು ನುಣ್ಣಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬಂದಿರುತ್ತೆ, ಹಿಟ್ಟಿನ ಹದದಲ್ಲಿ ಬಂದಿರುತ್ತೆ. ಈಗ ಒಂದು ಪಾತ್ರೆಗೆ ಇದನ್ನು ಹಾಕಿ 1 ಕಪ್ನಷ್ಟು ಸೂಜಿ ರವೆ ಮತ್ತು ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಮೊಸರು. ಇದಕ್ಕೆ 1 ಚಿಟಿಕೆಯಷ್ಟು ಅಡಿಗೆ ಸೋಡಾ ಬೆರೆಸಿ ಇದನ್ನು ಕಲಿಸಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟು ಇದನ್ನು ಮೊದಲಿಗೆ ಕಲಿಸಿ ಇಟ್ಕೊಳ್ಳೋಣ. ಇದಾದಮೇಲೆ ಸ್ವಲ್ಪ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯಬೇಕು, ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದಾದ್ಮೇಲೆ ಇದಕ್ಕೆ ಅರ್ಧ ಕಪ್ನಷ್ಟು ಅಂದರೆ ಅರ್ಧ ಹೋಳಷ್ಟು ಕ್ಯಾಪ್ಸಿಕಮ್ ಅಂದರೆ ಡೊಣ್ಗಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬೀಜವನ್ನು ತೆಗೆದು ಹಾಕಿದ್ದೀನಿ. ಮತ್ತು ಈರುಳ್ಳಿನ ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸೌತೆಕಾಯಿ, ನೀರು ಸೌತೆಕಾಯಿನ ಅರ್ಧ ಕಪ್ನಷ್ಟು ಹಾಕ್ಕೊಂಡು, ಟೊಮೆಟೊ ಕೂಡ ಅರ್ಧ ಕಪ್ನಷ್ಟು ಹಾಕ್ಕೊಂಡೆ. ನಿಮ್ಮಲ್ಲಿ ಯಾವ ತರಕಾರಿಗಳಿರುತ್ತೆ ಅದನ್ನು ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ 1 ಟೀ ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ತರಕಾರಿ ಎಲ್ಲ ಸಾಫ್ಟಾಗಲಿ ಮೆತ್ತಗಾಗಲಿ ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಳ್ಳೋಣ. ಈ ರೀತಿ ಬಾಡಿಸ್ಕೊಂಡಾದ್ಮೇಲೆ ಅರಿಶಿನ ಪುಡಿಯನ್ನು ಹಾಕಿ 1 ಚಿಟಿಕೆಯಷ್ಟು ಹಾಕಿ ಅರಿಶಿನ ಪುಡಿ. ಈ ರೀತಿ ಒಗ್ಗರಣೆ 2-3 ನಿಮಿಷ ಬೇಯಿಸ್ಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಪಡ್ಡು ಬ್ಯಾಟರ್ನ ರೆಡಿ ಮಾಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು ನೋಡಿರಿ. ಅದಕ್ಕಿಂತ ಮುಂಚೆ ಇಲ್ಲಿ ಅರ್ಧ ಕಪ್ನಷ್ಟು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಸ್ವಲ್ಪ 2 ನಿಮಿಷ ನೆನೆದಿಟ್ಟರೆ ಸಾಕು. ಇದನ್ನು ಗ್ರೈಂಡ್ ಮಾಡಿಕೊಂಡು ಅದೇ ಬ್ಯಾಟರ್ಗೆ ಹಾಕಿ ಆಮೇಲೆ ಒಗ್ಗರಣೆ ಕೂಡ ತಣ್ಣಗಾಗಿರುತ್ತೆ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದು ಗಟ್ಟಿಯಾದ ಹದ ಇರಬೇಕು. ಸ್ವಲ್ಪ ತೆಳುವಾದ್ರೆ ಪಡ್ಡಿಗೆ ಸರಿ ಅನಿಸೋದಿಲ್ಲ. ಸ್ವಲ್ಪ ಗಟ್ಟಿಯಾಗಿರಲಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬೆರೆಸ್ಕೊಡ್ರಿ. ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಒಳಗಿದ್ರೆ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಇನೋ ಪೌಡರ್ ಇರ್ತಲ್ಲ, ಸೋಡಾ ಪೌಡರು, ಅದನ್ನು ಹಾಕ್ಕೊಳ್ಳಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇದ್ರೆ ಬೇಡ. ಹಾಗಿದ್ರೂ ಪಡ್ಡು ಚೆನ್ನಾಗಿ ಬರ್ತೈತಿ. ಅವಲಕ್ಕಿ ಹಾಕಿರ್ತೀವಲ್ಲ ಮೆತ್ತಗೆ ಆಗ್ತೈತಿ. ನೋಡಿರಿ, ಇದು ಬ್ಯಾಟರ್ ರೆಡಿ ಆಗೈತಿ. ಇನ್ನೋನ ಅರ್ಧ ಪಾಕೆಟ್ ಅಷ್ಟು ಹಾಕಿದ್ದೀನಿ. ನೋಡಿ, ಈ ರೀತಿ ಹಿಟ್ಟು ರೆಡಿ ಆಗದ. ಇಷ್ಟರೊಳಗೆ ನಾನು ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಪುಟಾಣಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಪುಟಾಣಿ ಅರ್ಧ ಕಪ್ಪು, ಬೆಳ್ಳುಳ್ಳಿ 4-5, ಆಮೇಲೆ ಜೀರಿಗೆ 1 ಟೀ ಸ್ಪೂನಷ್ಟು, ಆಮೇಲೆ ಶುಂಠಿನ ಹಾಕಿ ರುಚಿಗೆ ಉಪ್ಪನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಎಣ್ಣೆ ತಡ್ಕ ಹಾಕಿ ರೆಡಿ ಮಾಡಿಕೊಂಡೆ. ಈಗ ಪಡ್ಡಕ್ಕೂ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. 5 ನಿಮಿಷದಲ್ಲಿ ಹಾಕ್ಬೋದು. ಇದಕ್ಕೆ ಟೈಮ್ ಏನು ಬೇಕಾಗಿಲ್ಲ, ದಿಢೀರ್ನಂತ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದು ಜಲ್ದಿ ಆಗ್ತೈತಿ. ಮೊದಲು ಪಡ್ಡಿನ ತವಾನ ಚೆನ್ನಾಗಿ ಕಾಸ್ಕೊಳ್ಳಿ. ಕಾಸ್ಕೊಂಡಾದ್ಮೇಲೆ ಎಣ್ಣೆ ಹಾಕಿ, ಎಲ್ಲ ಕಡೆ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಹಾಕಿ ಈಗ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತೈತಿ. ಮೀಡಿಯಮ್ ಉರಿಯೊಳಗೆ ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಹೊಳಸು ಹಾಕ್ಕೊಳ್ರಿ. ಮತ್ತು ಕೆಳಗಿನ ಭಾಗನ ಕೂಡ ಚೆಂದಾಗಿ ಬೇಯಿಸ್ಕೊಂಡು ಈ ರೀತಿ ಆಗಿರುತ್ತೆ. ಪಡ್ಡು ತುಂಬ ಚೆನ್ನಾಗಿ ಬರ್ತೈತಿ, ಅಂಟ್ಕೊಳ್ಳೋದಿಲ್ಲ, ಜಿಡ್ ಅನಿಸೋದಿಲ್ಲ, ಚೆನ್ನಾಗಿ ಎದ್ದು ಬರ್ತಾವೆ ಪಡ್ಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಈ ರೆಸಿಪಿ ಹೈ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಟ್ರೈ ಮಾಡಿರಿ. ಬ್ರೇಕ್ಫಾಸ್ಟಿಗೆ ಅಥವಾ ಸಾಯಂಕಾಲ ಮಾಡಿಕೊಡ್ರಿ. ಲಂಚ್ ಬಾಕ್ಸ್ಗೂ ಮಕ್ಕಳಿದ್ದರೆ ಮಕ್ಕಳಿಗೂ ಕೂಡ ಹಾಕಿ ಕಳಿಸಿ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿ ಹೆಲ್ದಿಯಾಗಿರುತ್ತೆ. ರೆಸಿಪಿ ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.